ಬೆಳಗಿನ ಜಾವ 3:45ಗೆ ಯಾರೂ ಇಲ್ಲದ ರೋಡಿನಲ್ಲಿ ನಾನು ಮತ್ತು ನಮ್ಮ ಯಜಮಾನರು ಹೋಗ್ತಾ ಇರೋದು ಎಲ್ಲಿಗೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಳಗಿನ ಜಾವ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಇಲ್ಲಿ ಯಾರೂ ಇಲ್ಲ. ಹೊರಗಡೆ ಸೈಡು ಜನ ಇದ್ರು. ಯಾಕೆ? ಬಸ್ಸಿಗಾಗಿ ವೇಟಿಂಗ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದುಪಿದ್ದ ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮತ್ತು ನಮ್ಮ ಯಜಮಾನರು ಹೊರಟಿದ್ದು ಹಾಸನಕ್ಕೆ. ಬಟ್ ನಮಗೆ ಶಿಕಾರಿಪುರದಿಂದ ಬೆಳಗಿನ ಜಾವ 4:15ಗೆ ಸಿಕ್ಕಿರೋ ಗಾಡಿ ಬೆಂಗಳೂರದು. ನಾವು ಅರಸೀಕೆರೆಯಲ್ಲಿ ಇಳ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡ್ವಿ. ಬಸ್ ಎಷ್ಟೊತ್ತಿಗಿದೆ ಅಂತ ಗೊತ್ತಿರಲಿಲ್ಲ. ಬಟ್ ತಿಂಡಿ ತಿನ್ಕೊಂಡು ಆಚೆ ಬರ್ತಿದ್ದಾಗಲೇ ಹಾಸನಕ್ಕೆ ಬಸ್ ರೆಡಿ ಇತ್ತು. ನಮ್ಮ ಪುಣ್ಯನೇ ಏನೋ ಗೊತ್ತಿಲ್ಲ, ಯಾವ ಬಸ್ ಹತ್ತಿದ್ರು ನಮಗೆ ಸೀಟ್ ಸಿಕ್ತು. ಕಂಗ್ರ್ಯಾಚುಲೇಷನ್. ನಾವಿಬ್ಬರು ದೇವಸ್ಥಾನಕ್ಕೆ ಅಂತ ಬಂದಿದ್ದು. ನಾವು ಹೋಗಬೇಕಾಗಿರೋದು ಪುರದಮ್ಮಂಗೆ. ಬಟ್ ಈ ಬಸ್ಸು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಲ್ಲ. ಪುರದಮ್ಮಗೆ ಹೋಗಬೇಕು ಅಂದರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ಹಾಗಾಗಿ ನಾವು ಸರ್ಕಲಲ್ಲಿ ಇಳ್ಕೊಂಡು ಆಟೋ ಮಾಡಿಕೊಂಡು ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಪುರದಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬಂದಿರಲಿಲ್ಲ. ಹಾಗಾಗಿ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತಿದ್ವಿ. ಅಷ್ಟರೊಳಗೆ ಬಸ್ ಬಂದೇ ಬಿಡ್ತು. ಐಸ್ ಕ್ರೀಮ್ ತೊಗೊಂಡು ಬಸ್ ಹತ್ತಿದ್ದು 1-1/4 ಗಂಟೆ ಜರ್ನಿ ಮಾಡಿಕೊಂಡು ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನಾವು. ಇದು ದೇವಸ್ಥಾನ ಶ್ರೀ ಚೌಡೇಶ್ವರಿ ಪುರದಮ್ಮ ಅಂತೇಳಿ. ಇದು ಹಾಸನದ ಹತ್ರ ಇರೋ ಪುರದಮ್ಮ ಅನ್ನೋ ಊರಲ್ಲಿರೋದು ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮನೆಯವರು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ನಡ್ಕೊತಾರೆ. ಇತ್ತೀಚೆಗೆ ಬಿಟ್ಟಿದ್ರು, ಮತ್ತೆ ಇವಾಗ ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಶ್ರೀ ಚೌಡೇಶ್ವರಿ ಪುರದಮ್ಮ ದೇವಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ತಾಯಿಗೆ ಹರಕೆ ತೀರಿಸೋದು ಅಂದರೆ ಹಂದಿ ಕೊಟ್ಟೆ ಹರಕೆ ತೀರಿಸ್ಬೇಕಂತೆ. ಇದು ನನಗೆ ಇವಾಗ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಗೊತ್ತಾಗಿರೋ ವಿಷಯ. ಆಯಿತು, ಆಮೇಲೆ ಪೂಜೆ ಮುಗಿಸ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಬಸ್ ಬಂತು. ಬಸ್ ಹತ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದು ಹಾಸನಕ್ಕೆ ಹೋಗ್ಬಿಟ್ಟು ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಬಸ್ ಸ್ಟ್ಯಾಂಡಲ್ಲಿ 1 ಅವರ್ ವೇಟ್ ಮಾಡಿದ್ವಿ. 1 ಅವರ್ ಆದಮೇಲೆ ಡೈರೆಕ್ಟು ನಮಗೆ ಶಿವಮೊಗ್ಗಕ್ಕೆ ಬಸ್ಸು ಸಿಕ್ತು. ಅದು ಫುಲ್ ಖುಷಿ ಆಯಿತು ನಮಗಂತೂ. ಮನೆಗೆ ಹೋಗಿದ್ದು ನಾವು ನೈಟ್ 7:45 ಆಗಿತ್ತು. ನಾನು ವಿಡಿಯೋ ಮಾಡೋದು ಯಾವಾಗೂ ಅಪ್ಲೋಡ್ ಮಾಡೋದು ಯಾವಾಗೂ ಆಗ್ತಾಯಿದೆ. ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.